ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಸೇವಂತಿ ಖುಷಿಯಾಗಿರಬಾರ್ದು, ಆ ಅರ್ಜುನ್ ಇವತ್ತು ಮನೇಲಿ ಇರಬಾರ್ದು, ಅಷ್ಟೇ ತಾನೆ? ಅಷ್ಟೇ ಅಲ್ಲ ಸರ್, ಇವತ್ತು ದಿನ ಪೂರ್ತಿ ಅವನು ಮನೆ ಕಡೆಗೆ ತಿರುಗು ನೋಡ್ಬಾರ್ದು. ಕ್ಯೂಳು ಅವನಿಲ್ಲ ಅಂತ ಕೊರ್ಗಿ ಸಾಯ್ಬೇಕು. ಕ್ಯೂಳು ಖುಷಿ ಎಲ್ಲ ಸತ್ತು ಹೋಗ್ಬೇಕು. ಅಷ್ಟೇ ತಾನೆ? ನಾನಿರುವಾಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ನೋಡ್ತಾ ಇರಿ, ಇನ್ನೊಂದು 5 ನಿಮಿಷದಲ್ಲಿ ಅರ್ಜುನ್ ಮನೆಯಿಂದ ಹೊರಗಡೆ ಹೋಗ್ತಾನೆ. ಆ ತರ ನಾನು ಮಾಡ್ತೀನಿ, ಆ ಜವಾಬ್ದಾರಿ ನಂದು. ಸರ್, ನಿಮ್ಗೆಲ್ಲೋ ಭ್ರಮೆ ಸರ್. ಹಬ್ಬ ಹರಿದಿನ ಇದ್ರೆ ಬೇಕಿದ್ರೆ ತಪ್ಪಿಸ್ಕೊಳ್ತಾನೆ, ಆದ್ರೆ ಇವತ್ತು ಅವ್ನ ಹೆಂಡತಿ ಬರ್ತಡೆ, ಅವ್ನ್ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಆಲ್ರೆಡಿ ಎಲ್ಗೂ ಹೋಗ್ಬಾರ್ದು ಅಂತ ಫಿಕ್ಸ್ ಆಗಿದ್ದಾನೆ. ಅವನು 1000 ಫಿಕ್ಸ್ ಆಗಿರ್ಲಿ, ಆದ್ರೆ ಅವನ ದಾರಿ ತಪ್ಸೋ ಟ್ರಿಕ್ಸ್ ನನಗೆ ಗೊತ್ತಿದೆ. ನಾನು ಹೇಳ್ತಿದ್ದೀನಲ್ಲ, ಇವತ್ತು ಅರ್ಜುನ್ ಮನೇಲಿ ಇರಲ್ಲ ಅಂತ. ಏನ್ ಮಾಡ್ತೀರಾ? ನಾನು ಏನು ಮಾಡ್ತೀನಿ, ಹೇಗ್ ಮಾಡ್ತೀನಿ ಅಂತ ನೀನು ಕೇಳಲೂಬಾರ್ದು, ನಾನು ಹೇಳೋದಿಲ್ಲ. ಒಟ್ನಲ್ಲಿ ನೀನ್ ಅಂದ್ಕೊಂಡ ಹಾಗೆ ಅರ್ಜುನ್ ಇವತ್ತು ಆ ಮನೇಲಿ ಇರಲ್ಲ, ಸೇವಂತಿ ಖುಷಿಯಾಗಿರಲ್ಲ, ಅಷ್ಟೇ. ಹಲೋ, ಜಬೆ ಅಮ್ಮ, ನಾನಿವಾಗ ಬಂದಿರೋದೆ ಸೇವಂತಿನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಬೇಕು ಅಂತ. ಹೌದಾ? ನಿಜಾನಾ? ನಿಜವಾಗ್ಲೂ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಸೇವಂತಿ, ನೀನ್ ಹೀಗೆ ಡೌಟ್ ಪಡ್ತಾ ಇರ್ತೀಯೋ ಅಥವಾ ಹೋಗಿ ರೆಡಿ ಆಗ್ತೀಯೋ? ನಾನು ಹೋಗಿ ರೆಡಿ ಆಗ್ತೀನಿ. ಅದು ಏನಿದು ಪ್ರೈವೇಟ್ ನಂಬರ್ ಅಂತ ಬರ್ತಿದ್ಯಲ್ಲ? ಒಂದ್ ನಿಮಿಷ. ಹಲೋ, ನಾನು ಆದಿಶೇಷ. ನೀನಾ? ಒಂದ್ ನಿಮಿಷ, ಹೇಳು, ಎಲ್ಲಿದ್ದೀರಿ ನೀನು? ಬೆಂಗಳೂರಿಂದ 100 ಕಿಲೋಮೀಟರ್ ಆಚೆ ಇದ್ದೀನಿ. ಅವತ್ತೇನಾಯ್ತು ನಿನಗೆ? ಅಯ್ಯೋ, ಅದೊಂದು ದೊಡ್ಡ ಕತೆ, ಅದನ್ನೆಲ್ಲ ಫೋನಲ್ಲಿ ಹೇಳಕ್ ಆಗೋದಿಲ್ಲ. ನಾನಿರೋ ಜಾಗಕ್ಕೆ ನೀ ಬಂದ್ರೆ ಎಲ್ಲ ಹೇಳ್ಬಿಡ್ತೀನಿ. ಸರಿ ಸರಿ, ನೀನು ಹೇಳಿದ ಕಡೆ ಬರ್ತೀನಿ. ಅದೇನಂತ ಪೂರ್ತಿಯಾಗಿ ಹೇಳ್ಬೇಕಿವತ್ತು. ಸರಿ, ಆಯ್ತು, ಹುಷಾರು. ಸರಿ, ನೀನು ಹುಷಾರು. ಬಕ್ರ ಆದ್ಯಲ್ಲ ಅರ್ಜುನ್, ನೀನು ಸತ್ಯ ಹುಡ್ಕೋದಕ್ಕೆ 10 ದಾರಿ ಹಿಡಿದ್ರೆ ಈ ಜೆಪಿ ನಿನ್ನ ದಾರಿ ತಪ್ಪಿಸೋದಕ್ಕೆ 100 ದಾರಿ ಹಿಡಿತಾನೆ. ಎಷ್ಟು? 100. ಸಾರಿ ಸೇವಂತಿ, ನನಗೊಂದು ಅರ್ಜೆಂಟ್ ಕೆಲಸ ಬಂತು, ನಾನು ಹೋಗ್ಲೇಬೇಕು. ಒಂದು ಕೆಲಸ ಮಾಡಿ, ನೀವೆಲ್ಲರೂ ಪಾರ್ಟಿ ಹಾಲ್ಗೆ ಹೋಗಿರಿ, ನಾನು ಡೈರೆಕ್ಟಾಗಿ ಅಲ್ಲೇ ಬಂದು ಜಾಯ್ನ್ ಆಗ್ತೀನಿ. ಇಲ್ಲ ಸರ್, ನಾನು ನಿಮ್ ಜೊತೆನೆ ಪಾರ್ಟಿ ಹಾಲಿಗೆ ಬರೋದು. ಇಲ್ಲ ಅಂದ್ರೆ ನಂಗೆ ಪಾರ್ಟಿನೇ ಬೇಡ. ಓ, ಅರ್ಥ ಮಾಡ್ಕೊ ನನ್ನ ಮುದ್ದು, ಪ್ಲೀ. ಏಯ್, ಮುದ್ದು ಅಂತೆ ಮುದ್ದು, ಗುದ್ಬಿಡ್ತೀನಿ ನೋಡು. ಮುದ್ದು ಅಂತೆ ಮುದ್ದು. ಏ ಅರ್ಜುನ, ಪಾಪ ಕಣೋ, ಇವತ್ತವಳು ಹುಟ್ಟಿದಬ್ಬ ಕಣೋ. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ಹುಡ್ಸಿ ಈಗ ಪಾರ್ಟಿ ಹಾಲ್ಗೆ ಒಬ್ಳೆ ಬಾ ಅಂತ ಹೇಳ್ತಿದ್ಯಲ್ಲ, ಇದು ಸರಿ ಅನ್ಸುತ್ತಾ ನಿನ್ಗೆ? ನೋಡು ಅರ್ಜುನ, ನನ್ಗದೆಲ್ಲ ಗೊತ್ತಿಲ್ಲ. ನೀನು ನನ್ ಸೊಸೆನ ಜೊತೆಲಿ ಕರ್ಕೊಂಡು ಹೋಗ್ತಿದ್ಯಾ ಅಷ್ಟೇ. ಸರಿ ಸರಿ, ಬೇಜಾರಾಗ್ಬೇಡ, ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ, ಬೇಗ ಬರ್ಬೇಕು. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ನೀವು ಬಂದು ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಆಚೆ ಕಾಲಿಡಲ್ಲ ಮನೆಯಿಂದ. ಹಾ, ಪ್ರಾಮಿಸ್, ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಹೋಗ್ಬಿಡ್ತೀನಮ್ಮ. ಹುಷಾರು. ಸೇವಂತಿ, ಬೇಜಾರಾಗ್ತಿದ್ಯಾ? ಇಲ್ಲ ಅತ್ತೆ, ಅವ್ರ ಕೆಲ್ಸ ಹೇಗೆ ಅಂತ ನನಗೆ ಗೊತ್ತಿದೆ ಅಲ್ವಾ. ಬೇಜಾರಾದ್ರೂ ಬೇಡ ಅನ್ನಕ್ ಮನ್ಸ್ ಬರಲ್ಲ. ಗುದ್ಬಿಡ್ತೀನಿ ನೋಡು, ಮತ್ತೆ ಅದೇ ಡೈಲಾಗು. ಅರ್ಜುನ್, ಅರ್ಜುನ್, ಅರ್ಜುನ್. ಯಾಕೆ ಮಾವ, ಏನಾಯ್ತು? ಅರ್ಜುನ್ ಇಲ್ಲೋ? ಎಲ್ಲ ಹೊರಗಡೆ ಹೋಗಿದ್ದಾನೆ ಅಂತ ಅನ್ಸುತ್ತೆ. ಛೇ, ಯಾಕೆ ಹೀಗೆ ಮಾಡ್ತಾನೆ? ಪಾರ್ಟಿ ಹಾಲಿಂದ ಮ್ಯಾನೇಜರ್ ಕಾಲ್ ಮಾಡಿದ್ರು,
ಅರ್ಜುನ್ ತಾನೇ ಮುಂದೆ ನಿಂತು ಡೆಕೋರೇಷನ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ದಂತೆ. ಅವರು ಈಗಲೇ ಬನ್ನಿ, ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವನಿಗೆ ಫೋನ್ ಮಾಡಿ ಹೇಳ್ಬೇಕು ತಾನೆ. ಅದನ್ನ ಬಿಟ್ಟು ಇಲ್ಲಿ ಮನೇಲೆಲ್ಲ ಹೊಡ್ಕೋದ್ರೆ ಏನ್ ಪ್ರಯೋಜನ? ಅವ್ನ್ ಫೋನ್ ಸಿಕ್ಕಿದ್ರೆ ನಾನೇಕೋ ಹುಡುಕ್ತಿದ್ದೆ. ಆಗ್ಲಿಂದ ಫೋನ್ ಕಾಲ್ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಾ ಇಲ್ಲ. ಅವರು ಫೋನ್ ಟ್ರೈ ಮಾಡಿದ್ದಾರೆ, ನಾಟ್ ರೀಚಬಲ್ ಅಂತ ಬರ್ತಿದ್ಯಂತೆ. ಅದಕ್ಕೆ ಅವ್ರು ನನಗೆ ಮಾಡಿದ್ದಾರೆ. ಛೇ, ಅವ್ನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಇವತ್ತು ಅದಕ್ಕೆ ಬರ್ಡೇ, ಇವತ್ತು ಮನೆ ಬಿಟ್ಟು ಎಲ್ಲೋದ ಅವನು? ಅರ್ಜುನ ಸೇವಂತಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೇಕು ಅಂತಾನೆ ಮನೆಗೆ ಬಂದಿದ್ದ. ಅಷ್ಟರಲ್ಲಿ ಅರ್ಜುನಿಗೆ ಯಾವ್ದೋ ಇಂಪಾರ್ಟೆಂಟ್ ಫೋನ್ ಕಾಲ್ ಬಂತು, ಅದಕ್ಕೆ ಹೊರಟ್ಬಿಟ್ಟ. ಸೇವಂತಿ ಅರ್ಜುನ ಹೋದ್ನಲ್ಲ ಅಂತ ಬೇಜಾರ್ ಮಾಡ್ಕೊಂಡು ರೂಮಲ್ಲೇ ಕೂತಿದ್ದಾಳೆ. ಅದಕ್ಕೆ ಬರ್ಡೇಗಿಂತ ಅವನಿಗೆ ಕೆಲಸನೇ ಮುಖ್ಯ ಆಯ್ತಾ? ಯಾವ ಇಷ್ಟಲ್ಲಿ ಸರಿ ಇಲ್ಲದೆ ಇದ್ರು ಅದಕ್ಕೆ ಪ್ರೀತಿಸೋ ಇಷ್ಟೆಲ್ಲರೂ ಸರಿ ಇರ್ತಾನೆ ಅಂತ ಅನ್ಕೊಂಡಿದ್ದೆ. ಇದ್ರಲ್ಲೂ ಹೀಗೆ ಮಾಡ್ತಾನೆ. ಅವ್ನಿಗೇನಾದ್ರೂ ಎಮರ್ಜೆನ್ಸಿ ಇತ್ತನೋ, ಅದಕ್ಕೆ ಹೋಗಿದ್ದಾನೆ. ನೀನ್ಯಾಕೆ ಹೀಗೆ ಮಾತಾಡ್ತೀಯ? ಏನಾದ್ರೂ ಇರ್ಲಿ, ಅದಕ್ಕೆ ಬರ್ಡೇ ತಾನೆ ಇಂಪಾರ್ಟೆಂಟು, ಬೇರೆ ಏನಲ್ಲ. ಪಾಪ ಅದಕ್ಕೆ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಗೊತ್ತಾ? ಅವ್ನು ಬರ್ತಾನೆ, ಏನಾದ್ರು ಸರ್ಪ್ರೈಸ್ ಕೊಡ್ತಾನೆ ಅಂತ. ಕೆಲಸ ಮುಖ್ಯ ಹೌದು, ಆದ್ರೆ ಅದೇನು ಅದಕ್ಕಿಂತ ಮುಖ್ಯ ಅಲ್ಲ. ಈಗ ಮಾತಾಡ್ ಪ್ರಯೋಜನ ಇಲ್ಲ. ಫೋನ್ ಮೇಲೆ ಫೋನ್ ಬರ್ತಿದೆ. ಏನ್ ಮಾಡೋದು ಈಗ? ಏನ್ ಮಾಡೋದು? ಅವ್ನು ಬರ್ಲಿಲ್ಲ ಅಂತ ನಾವು ಸುಮ್ಮನೆ ಇರೋದಕ್ಕಾಗತ್ತಾ? ನಾನೇ ಹೋಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಬರ್ತೀನಿ. ಕರ್ಣ, ಒಂದ್ ನಿಮಿಷ ನಿಂತ್ಕೋ. ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಲ್ವಾ? ಅದೆಲ್ಲ ಆಮೇಲೆ ನೋಡ್ಕೋಬಹುದು ಅತ್ತೆ. ಈಗ ಫಸ್ಟ್ ಬರ್ಡೇಗೆ ಏನ್ ಅರೇಂಜ್ಮೆಂಟ್ಸ್ ಬೇಕೋ ಅದೆಲ್ಲ ಮಾಡ್ಕೋಬೇಕು. ಅಲ್ವೋ, ನೀನೇ ತಾನೇ ಹೇಳಿದ್ದು ಶಾಪಿಂಗ್ ನಮಗೋಸ್ಕರ ಮಾಡ್ತಿಲ್ಲ, ಅದಕ್ಕೆ ಸರ್ಪ್ರೈಸ್ ಕೊಡ್ಬೇಕು, ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು, ಅದು ಇದು ಅಂತೆಲ್ಲ ಹೇಳ್ತಾ ಇದ್ದೆ. ಈಗ ಅದು ಇಂಪಾರ್ಟೆಂಟ್ ಅಲ್ವಾ? ಅದು ಇಂಪಾರ್ಟೆಂಟೇ. ಅದನ್ನೆಲ್ಲ ಅರೇಂಜ್ಮೆಂಟ್ಸ್ ಆದ್ಮೇಲೆ ತರ್ಬೋದಲ್ವಾ? ಅರ್ಜುನ್ ಕಡೆಯಿಂದ ಅದಕ್ಕೆ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದು ಕರೆಕ್ಟ್ ಆಗಲಿಲ್ಲ ಅಂದರೆ ಅದಕ್ಕೆ ತುಂಬ ಅಪ್ಸೆಟ್ ಆಗ್ತಾರೆ. ನಾನು ಕೊಡೋ ಸರ್ಪ್ರೈಸ್ಗಿಂತ ಅರ್ಜುನ್ ಕೊಡೋ ಸರ್ಪ್ರೈಸ್ ಮೇಲೆ ಅದಕ್ಕೆ ಜಾಸ್ತಿ ಪ್ರೀತಿ. ಸೊ ನಾನು ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಬರ್ತೀನಿ. ಕರ್ಣ, ಕರ್ಮ ಕರ್ಮ, ಯಾವಾಗ ನೋಡಿದ್ರು ಅದಕ್ಕೆ ಅಂತ ಸಾಯ್ತಾ ಇರ್ತಾನೆ. ಈ ಪ್ರಿಯಾ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಬರೀ ಕಾಲಿ ಬಿಲ್ಡಪ್ ಕೊಡೋದೇ ಆಗೋಯ್ತು. ಅವಳು ಒಂದು ಪ್ಲಾನು ವರ್ಕೌಟ್ ಆಗೋದಕ್ಕೆ ಇವ್ನು ಬಿಡ್ಲೇ ಇಲ್ಲ. ಆ ಸೇವಂತಿ ಬರ್ತಡೆಗೆ ಅರ್ಜುನ್ ಹೋಗ್ತಿಲ್ಲ ಅಂತ ಖುಷಿ ಪಡ್ಬೇಕು, ಬೇಡ ಬೇಡ ಅಂದ್ರು ಈ ಕರ್ಣ ಹೋಗಿ ಎಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿದಾನಲ್ಲ, ಅದಕ್ಕೆ ದುಃಖ ಪಡ್ಬೇಕು, ಒಂದೂ ಗೊತ್ತಾಗ್ತಿಲ್ಲ.